ಇವತ್ತು ಆಂಧ್ರ ರಾಜ್ಯಕ್ಕೆ ಕರ್ನಾಟಕದಿಂದ ಆನೆಗಳನ್ನು ಹಸ್ತಾಂತರ ಮಾಡತಕ್ಕಂಥ ದಿನ. ನಾವು 6 ಆನೆಗಳನ್ನು, ಕುಮ್ಕಿ ಆನೆಗಳನ್ನು ಹಸ್ತಾಂತರ ಮಾಡ್ತೀವಿ ಅಂತೇಳಿ ಒಪ್ಪಂದ ಆಗಿದೆ. ಆದರೆ ಇವತ್ತು 4 ಆನೆಗಳನ್ನು ಮಾತ್ರ ಹಸ್ತಾಂತರ ಮಾಡ್ತಾ ಇದ್ದೀವಿ. ನಂತರ ಇನ್ನು ಉಳಿದ 2 ಆನೆಗಳನ್ನು ಹಸ್ತಾಂತರ ಮಾಡ್ತೀವಿ. ಇವೆಲ್ಲವೂ ಕೂಡ ಆನೆಗಳು ತರಬೇತಿಯನ್ನ ಪಡೆದಿರ್ತಕ್ಕಂಥ ಆನೆಗಳು. ಸುಮಾರು 1 ತಿಂಗಳ ಕಾಲ ಆನೆಗಳನ್ನು ನೋಡ್ಕೊತಕ್ಕಂಥ ಮಾವುತರು ಆಂಧ್ರದವರಿಗೆ ಟ್ರೈನಿಂಗ್ ಅನ್ನ ಕೊಟ್ಟಿದ್ದೀವಿ. ಯಾಕಂತಂದ್ರೆ ಈ ಮಾನವ ಸಂಘರ್ಷ, ಆನೆ ಮಾನವ ಸಂಘರ್ಷ ಇದೆಯಲ್ಲ, ಇದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕಾದ್ರೆ ಟ್ರೈನಿಂಗ್ ಬೇಕೇ ಬೇಕಾಗ್ತದೆ. ಆನೆಗಳಿಗೂ ಟ್ರೈನಿಂಗ್ ಬೇಕು, ಮತ್ತೆ ಆನೆಗಳನ್ನು ನೋಡ್ತಿರ್ತಕ್ಕಂಥ ಮಾವುತರಿಗೂ ಕೂಡ ಟ್ರೈನಿಂಗ್ ಬೇಕಾಗ್ತದೆ. ಅದರಿಂದ ಕರ್ನಾಟಕದಲ್ಲಿ ನಾವು ಟ್ರೈನಿಂಗ್ ಪಡೆದಿರ್ತಕ್ಕಂಥ ಆನೆಗಳನ್ನು ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಸುಮಾರು 6,395 ಆನೆಗಳಿದ್ದಾವೆ. ಬಹುಶಃ ಇಡೀ ದೇಶದಲ್ಲೇ ಕರ್ನಾಟಕದಲ್ಲಿ ಜಾಸ್ತಿ ಆನೆಗಳು ಇರ್ತಕ್ಕಂಥದ್ದು. ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಇಷ್ಟು ಆನೆಗಳು ಇಲ್ಲ. ನಮ್ಮಲ್ಲಿ ಆನೆಗಳು ಜಾಸ್ತಿ ಆಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆನೆಗಳಿದ್ದಾವೆ. ಆಂಧ್ರದಲ್ಲಿದೆ, ತೆಲಂಗಾಣದಲ್ಲಿದೆ, ತಮಿಳುನಾಡಿನಲ್ಲಿದೆ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಎಲ್ಲ ಇದೆ. ಮಧ್ಯಪ್ರದೇಶ, ಬೇರೆ ಬೇರೆ ರಾಜ್ಯಗಳು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾನವ ಮತ್ತು ಆನೆ ಸಂಘರ್ಷ ಜಾಸ್ತಿ ಆಗಿದೆ. ಈ ತಡೆಗಟ್ಟಲಿಕ್ಕೆ ಎಲ್ಲ ರಾಜ್ಯಗಳ ಕೋಆಪರೇಷನ್ ಕೂಡ ಬೇಕಾಗ್ತದೆ. ಈ ಕೋಆಪರೇಷನ್ ಬೇಕಾದ್ರೆ ಈ ಬೇರೆ ಬೇರೆ ರಾಜ್ಯಗಳ ಜೊತೆ ಕೋಆರ್ಡಿನೇಷನ್ ಇದ್ರೆ ಮಾತ್ರ ಈ ಆನೆ ಮತ್ತು ಮಾನವ ಸಂಘರ್ಷವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ತಪ್ಪಿಸಿದ್ರೆ ಬಹಳ ಒಳ್ಳೆಯದು. ಕಡಿಮೆಗಂತೂ ಮಾಡಲೇಬೇಕು. ಇದು ಹೆಚ್ಚಾಗ್ತಾ ಇದೆ. ಅದರಿಂದ ಬೆಳೆ ನಷ್ಟ ಆಗ್ತದೆ, ಸಾವು ನೋವುಗಳಾಗ್ತವೆ, ಇವೆಲ್ಲ ಆಗ್ತವೆ. ಇದನ್ನು ತಪ್ಪಿಸ್ಬೇಕಾಗಿರ್ತಕ್ಕಂಥದ್ದು ಎಲ್ಲ ರಾಜ್ಯಗಳ ಜವಾಬ್ದಾರಿ. ಕರ್ನಾಟಕ ರಾಜ್ಯದ ಜವಾಬ್ದಾರಿನೂ ಕೂಡ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪವನ್ ಕುಮಾರ್ ಅವರು ಅರಣ್ಯ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥದ್ದು. ಅವರು ಆಗಸ್ಟ್ ತಿಂಗಳಲ್ಲಿ ಬಂದಿದ್ರು ಕರ್ನಾಟಕಕ್ಕೆ, ನಮ್ಮ ಮನೆಗೂ ಕೂಡ ಬಂದಿದ್ರು. ಆಗ ರಿಕ್ವೆಸ್ಟ್ ಮಾಡಿದ್ರು ಅವರು, ನಮಗೆ ಕುಮ್ಕಿ ಆನೆಗಳು ಬೇಕಾಗ್ತದೆ ಅಂತ ರಿಕ್ವೆಸ್ಟ್ ಮಾಡಿದ್ರು. ಹಾಗಾಗಿ ಈ ಆನೆಗಳನ್ನು ಕೊಡ್ತಾ ಇದ್ದೀವಿ. ಹಿಂದೇನೂ ಕೂಡ ಕೊಟ್ಟಿದ್ದೀವಿ ಆನೆಗಳನ್ನು, ಈಗಲೂ ಕೂಡ ಕೊಡ್ತಾ ಇದ್ದೀವಿ. ಅದರಿಂದ ಯಾರು ತಪ್ಪು ತಿಳ್ಕೊಳ್ತಕ್ಕಂಥ ಅಗತ್ಯ ಇಲ್ಲ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ನಾವು ಇನ್ನೂ ಜಾಸ್ತಿ ಆನೆಗಳು ಕೊಡೋಕ್ಕೆ ಅವಕಾಶ ಇದ್ದಾವೆ. ನಮ್ಮಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಆನೆಗಳಿದ್ದಾವೆ. ಈಗಾಗಲೇ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಅರಣ್ಯ ಸಂಪತ್ತನ್ನು ಉಳಿಸಬೇಕು, ಹಸಿರನ್ನು ಉಳಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಅದನ್ನು ಮಾಡ್ತಕ್ಕಂಥ ಕೆಲಸ ನಮ್ಮದು ಜವಾಬ್ದಾರಿ. ಅದಕ್ಕೋಸ್ಕರನೇ ಅರಣ್ಯ ಇಲಾಖೆ ಇರೋದು. ಅರಣ್ಯ ಸಂಪತ್ತು ಮತ್ತೆ ಅರಣ್ಯ ವೃದ್ಧಿ ಮಾಡ್ತಕ್ಕಂಥದ್ದು ಅತ್ಯಂತ ಜವಾಬ್ದಾರಿಯುತವಾದಂಥ ಕೆಲಸ. ಅದನ್ನು ಮಾಡಬೇಕು. ಮತ್ತು ಮಾನವ ಆನೆ ಸಂಘರ್ಷ ಇದೆಯಲ್ಲ, ಈ ಸಂಘರ್ಷವನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ.
ಅದರಿಂದ ಎಲ್ಲರೂ ಕೂಡ ಈ ಪ್ರಯತ್ನದಲ್ಲಿ ಮಾಡೋಣ. ಬೇರೆ ರಾಜ್ಯಗಳು ಕೂಡ ಈ ಪ್ರಯತ್ನದಲ್ಲಿ ಯಶಸ್ವಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ, ಪವನ್ ಕುಮಾರ್ ಅವರು ಅವರೇ ಬಂದಿದ್ದಾರೆ, ಇವತ್ತು ಅವರೇ ಬಂದಿದ್ದಾರೆ. ಹಿಂದೆ ಇದು ಒಪ್ಪಂದ ಕೂಡ ಆಗಿತ್ತು, ಒಪ್ಪಂದ ಆಗಿತ್ತು. ನನ್ನನ್ನು ಕೇಳಿದ್ರು ಈಶ್ವರ್ ಖಂಡ್ರೆ ಅವರು, ಈಗ ಆನೆಗಳನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅವರು, ನಾವು ಆನೆಗಳು ಕೊಡಲಿಕ್ಕೆ ನಿಮ್ಮ ಒಪ್ಪಿಗೆ ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ನಾನು ಕೊಡಿ ಅಂತ ಹೇಳಿದೆ. ಪರಸ್ಪರ ರಾಜ್ಯಗಳ ಸಹಾಯ ಸಹಕಾರ ಇರಬೇಕಾಗ್ತದೆ, ಆ ಕಾರಣದಿಂದ ಕೊಡಿ ಅಂತ ಹೇಳಿದೆ. ಹಾಗಾಗಿ ಇವತ್ತು ಹಸ್ತಾಂತರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮನೇ ಹಮ್ಮಿಕೊಂಡಿದ್ದಾರೆ. ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಇರಬೇಕಾಗಿರಲಿಲ್ಲ. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ